ನಮಸ್ಕಾರ. ಇವತ್ತು ಏನು ಮಳವಳ್ಳಿ ತಾಲೂಕಿನ PMPCMA ಸೊಸೈಟಿಯ ಚುನಾವಣೆ ನಡೆದಂಥ ಒಂದು ಸನ್ನಿವೇಶದಲ್ಲಿ ಎ ತರಗತಿಯ 6 ಕ್ಯಾಂಡಿಡೇಟು, ಬಿ ತರಗತಿಯ 7 ಕ್ಯಾಂಡಿಡೇಟು ಇವತ್ತು ನಾವು JDS ಮತ್ತು BJP ಪಕ್ಷದಿಂದ ಇವತ್ತು ನಾವು ಎ ತರಗತಿಗೆ 6 ಕ್ಯಾಂಡಿಡೇಟ್ ಹಾಕಿ ನಮ್ಮಲ್ಲಿದ್ದ ಸ್ವಲ್ಪ ಮತಗಳಲ್ಲಿ ತಮಗೆಲ್ಲ ಗೊತ್ತಿದ್ದಂಥದ್ದೇ ಆ ಸ್ವಲ್ಪ ಮತಗಳನ್ನು ನಾವು ತಕ್ಕೊಂಡು ನಮ್ಮನ್ನು ಕಾಪಾಡ್ಕೊಂಡಿದ್ದೀವಿ. ಇನ್ನೂ ಒಂದಷ್ಟು ಜಯಿಸ್ತಿನ ನಮ್ಮ ಒಂದು ಹೋರಾಟನ ನೋಡಿ, ಆ ದುರಾಡಳಿತವನ್ನು ನೋಡಿ ಇನ್ನೂ ಒಂದು 2-3 ಮತ ನಮಗೆ ಆ ಮತದಾರ ಬಾಂಧವರು ಜಯಿಸ್ತಿ ಇವತ್ತು ಎ ತರಗತಿಲಿ ಕೊಟ್ಟಿದ್ದಾರೆ. ಹಾಗೆಯೇ ಬಿ ತರಗತಿಲಿ ಲಾಸ್ಟ್ ಟೈಮು ನಾವು 2 ಸೀಟ್ ಇದ್ದಂಥ ಸಂದರ್ಭದಲ್ಲಿ ಇವತ್ತು ಆ ಮತದಾರ ಬಂಧುಗಳು ಇವತ್ತು ನಮ್ಮನ್ನು 5 ಸ್ಥಾನವನ್ನು ಕೊಟ್ಟು ಗೆಲ್ಲಿಸ್ಕೊಟ್ಟಿದ್ದಾರೆ. ಅದು ಇವತ್ತು ಈ ತಾಲೂಕಲ್ಲಿ ನಡೀತಿರುವಂಥ ಒಂದು ದುರಾಡಳಿತವನ್ನು ನೋಡಿ ಮತ ಬಾಂಧವರು ಇವತ್ತು ನಮಗೆ 5 ಸೀಟನ್ನು ಜಯವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನದಲ್ಲಿ ಇದೇ ಥರ ನಾವು ಈ ಪಾರ್ಟಿ ಸಂಘಟನೆ NDA ಪಾರ್ಟಿ ಸಂಘಟನೆನ ಮುಂದೂಡ್ಕೊಂಡು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ತಾಲೂಕಿನಾದ್ಯಂತ ನಾವು ಹೋರಾಟ ಮಾಡಿ ಮುಂಬರುವ ತಾಲೂಕು ಪಂಚಾಯಿತಿ, ಜಿಲ್ಲಾ ಪಂಚಾಯಿತಿ ಚುನಾವಣೆಗಳಲ್ಲಿ ಇದನ್ನೇ ಒಂದು ಅಸ್ತ್ರವಾಗಿ ಮಾಡಿಕೊಂಡು ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಸಹಕಾರ ಸಂಸ್ಥೆಗಳನ್ನು ಹಿಡಿದು ಎಲ್ಲ ರೀತಿಯೂ ಒಳ್ಳೇದು ಮಾಡುವಂಥ ಕೆಲಸನ ನಮ್ಮ JDS ಪಕ್ಷದಿಂದ ನಾವು ಮಾಡ್ತೀವಿ ಅಂತ ತಮಗೆ ತಿಳಿಸ್ತಾ, ಹಾಗೆ ನಮ್ಮಲ್ಲಿ ಇವಾಗ 2 ಸೀಟು, 1 ಸೀಟು ಕೇವಲ ಹಣದ ಉಬ್ಬಾರದಿಂದ ಸೋತಿರ್ಬೋದು ಅಷ್ಟೇ. ನಾವು ಹಣನ ಖರ್ಚು ಮಾಡಿಲ್ಲ ಅಂತ 1 ಸೀಟ್ ಕಳ್ಕೊಂಡಿದ್ದೀವಿ. ಇನ್ನೊಂದು ಸೀಟು ಅದನ್ನು ಬೆರಳೆಣಿಕೆಯಲ್ಲಿ ನಾವು ಸೋತಿದ್ದೀವಿ. ಅವ್ರಿಗೂ ನಾವು ಇವತ್ತು ಸಮಾಧಾನ, ಯಾಕೆಂದರೆ ಅವ್ರಿಗೆ ಸಮಾಧಾನ ಹೇಳಲೇಬೇಕು. ಅದು ನಮ್ಮ ಮಾಧ್ಯಮ ಸ್ನೇಹಿತರ ಮುಖಾಂತರ ಅವ್ರಿಗೂ ಮುಂದಿನ ದಿನದಲ್ಲಿ ಒಳ್ಳೆ ಅವಕಾಶನ ಕೊಟ್ಟು ಅವರನ್ನು ಒಳ್ಳೆ ಅಭಿವೃದ್ಧಿ ಮಿತ್ರನಾಗಿ ಮಾಡುವಂಥ ನಿಟ್ಟಿನಲ್ಲಿ ನಮ್ಮ JDS ಪಕ್ಷ ಮಾಡುತ್ತೆ ಅಂತ ನಿಮಗೆ ತಿಳಿಸ್ತಾ, ಇವತ್ತು ಈ ತಾಲೂಕಿನಾದ್ಯಂತ ಎ ತರಗತಿ, ಬಿ ತರಗತಿಗೆ ನಮ್ಮ ಪಕ್ಷದ ಎಲ್ಲ ಕ್ಯಾಂಡಿಡೇಟ್ಗಳಿಗೂ ಮತ ಕೊಟ್ಟಂಥ ಈ ತಾಲೂಕಿನ ಜನತೆಗೆ ನಾನು ಕೃತಜ್ಞತೆ ತಿಳಿಸಿ, ಎಲ್ಲ JDS ಅಭಿಮಾನಿಗೆ ನಾನು ಕೃತಜ್ಞತೆ ತಿಳಿಸಿ, ಎಲ್ಲ JDS ಅಭಿಮಾನಿಗಳು ಕೃತಜ್ಞತೆ ತಿಳಿಸಿ, ಎಲ್ಲರಿಗೂ ಈ ತಾಲೂಕಿನಾದ್ಯಂತ ಎಲ್ಲ ನನ್ನ ತಂದೆ ತಾಯಿಂದರು, ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರು, ಎಲ್ಲ ನನ್ನ ಮಿತ್ರ ಬಾಂಧವರಿಗೂ ನಾನು ಕೃತಜ್ಞತೆ ತಿಳಿಸೋಕ್ಕೆ ಇಷ್ಟಪಡ್ತೇನೆ. ಮಾರಾಟ ಮತ್ತು ರೂಪಾಂತರಗೊಳಿಸುವ ಸಹಕಾರ ಸಂಸ್ಥೆಯ ಚುನಾವಣೆಯ ಈ ಸಂದರ್ಭದಲ್ಲಿ ಮಳವಳ್ಳಿ ತಾಲೂಕಿನ ಹಿರಿಯ ಸಹಕಾರ ತಜ್ಞರು ದಿವಂಗತ HV ವೀರೇಗೌಡರನ್ನ ನಾವು ನೆನೆಸ್ಕೊಳ್ತಾ, ಇವತ್ತು ನಡೆದಂಥ ಸಹಕಾರ ಸಂಘಗಳ ವತಿಯಿಂದ ನಡೆದಂಥ ಚುನಾವಣೆ ಮತ್ತು ಷೇರುದಾರರು ಅಂದರೆ ಇಡೀ ತಾಲೂಕಿನ ಮತದಾರರು ಮತವನ್ನು ಚಲಾಯಿಸುವಂಥ ಚುನಾವಣೆಯಲ್ಲಿ, ಷೇರುದಾರರು ಮತವನ್ನು ಚಲಾವಣೆ ಮಾಡುವಂಥ ಚುನಾವಣೆಯಲ್ಲಿ ನಾವು ಜನಸಾಮಾನ್ಯರು ಕೊಟ್ಟಂಥ ತೀರ್ಪು ಈ ತಾಲೂಕಿನಲ್ಲಿ ಆಡಳಿತ ವಿರುದ್ಧ ಕೊಟ್ಟಿದ್ದಾರೆ. ನಡೆದಂಥ 7 ಸ್ಥಾನಗಳ ಚುನಾವಣೆಯಲ್ಲಿ JDS ಮತ್ತು BJP ಪಕ್ಷಕ್ಕೆ 5 ಸ್ಥಾನಗಳನ್ನು ಗೆಲ್ಲಿಸ್ಕೊಂಡಿದ್ದಾರೆ. ಮೊದಲನೇದಾಗಿ ಆ ವಿಚಾರವಾಗಿ ಈ ತಾಲೂಕಿನ ಮಹಾಜನತೆಗೆ, ಈ ಸಹಕಾರ ಸಂಘದ ಸದಸ್ಯ ಬಂಧುಗಳಿಗೆ ನಾನು ನನ್ನ ವೈಯಕ್ತಿಕ ವಂದನೆಗಳನ್ನು ತಿಳಿಸ್ತಾ, ಅದೇ ರೀತಿ ಎ ತರಗತಿಯಲ್ಲಿ ತಾಲೂಕಿನ ಸುಮಾರು 36 ವಿವಿಧೋದ್ದೇಶ ಕೃಷಿ ಸಹಕಾರ ಸಂಘಗಳ ವತಿಯಿಂದ ನಡೆಯುವಂಥ ಒಂದು ಚುನಾವಣೆಯಲ್ಲಿ ಆಡಳಿತ ನಡೆಸ್ತಾ ಇರುವಂಥ ಈ ಕ್ಷೇತ್ರದ ಶಾಸಕರಿರ್ಬೋದು, ಇಲ್ಲಿ ನಡೆಸಿದಂಥ ಆಡಳಿತ ಮಂಡಳಿ ಇರ್ಬೋದು, ಏನು ಒಂದು ವಾಮಮಾರ್ಗದಲ್ಲಿ ಈ ಚುನಾವಣೆಯನ್ನು ನಡೆಸಿದೆ, ಅದೆಲ್ಲ ಮಳವಳ್ಳಿ ತಾಲೂಕಿನ ಜನತೆಯ ಕಣ್ಮುಂದೆ ಇದೆ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ಕಾರಣ ಇಷ್ಟೇ, ಕನಿಷ್ಠ ಇನ್ನೂ 8-9 ವ್ಯವಸಾಯ ಸೇವಾ ಸಹಕಾರ ಸಂಘಗಳ ಚುನಾವಣೆ ಈ ಕ್ಷೇತ್ರದಲ್ಲಿ ಬಾಕಿ ಇತ್ತು. ಅಧಿಕಾರದ ಒಂದು ಇದರಿಂದ ಸಹಕಾರ ಸಂಘಗಳಿಗೆ ಚುನಾವಣೆಯನ್ನು ತಪ್ಪಿಸಿ ಯಾವ ಸಹಕಾರ ಸಂಘಗಳಲ್ಲಿ JDS ಪಕ್ಷ
ಬಾಹುಳ್ಯವನ್ನು ಹೊಂದಿದೆ, ಅಲ್ಲಿ ಅಧಿಕಾರವನ್ನು ಹಿಡಿತದೆ. ಆ ಸಹಕಾರ ಸಂಘಗಳ ಚುನಾವಣೆಯನ್ನು ತಪ್ಪಿಸಿ ಅಲ್ಲಿಗೆ ಆಡಳಿತ ಅಧಿಕಾರಿಯನ್ನು ನೇಮಕವನ್ನು ಮಾಡಿ ಕೇವಲ ನಮಗೆ ಅನುಕೂಲ ಆಗುವಂಥ ಸಹಕಾರ ಸಂಘಗಳ ಚುನಾವಣೆಯನ್ನು ನಡೆಸ್ಕೊಂಡು ಈ ದಿನ ಈ ಚುನಾವಣೆಯನ್ನು ಮಾಡಿದೆ. ಅದನ್ನು ನೀವೆಲ್ಲರೂ ಖಂಡಿಸಬೇಕಾಗ್ತದೆ. ಆದರೆ ಜನಸಾಮಾನ್ಯರು ಈ ತಾಲೂಕಿನ ಜನತೆ ಕೊಡುವಂಥ ತೀರ್ಪಿನಲ್ಲಿ JDS ಮತ್ತು BJPಯನ್ನು ಈ ಜನತೆ ಬೆಂಬಲಿಸಿದ್ದಾರೆ. ಆ ನಿಟ್ಟಿನಲ್ಲಿ ಈ ತಾಲೂಕಿನ ಜನತೆಗೆ ನಾನು ವೈಯಕ್ತಿಕವಾಗಿ ಹಾಗೂ ಎರಡೂ ಪಕ್ಷದ ವತಿಯಿಂದ ನನ್ನ ಕೃತಜ್ಞತೆಗಳನ್ನು ಸಲ್ಲಿಸ್ತಾ, ಈ ಚುನಾವಣೆ ತೀರ್ಪು ಏನೇ ಇರ್ಬೋದು, ಬಹುಮತ ಯಾರಾದರೂ ತಗೊಂಡಿರ್ಬೋದು, ಅಧಿಕಾರವನ್ನು ಯಾರಾದರೂ ಹಿಡಿಬೋದು. ವಾಮ ಮಾರ್ಗದಲ್ಲಿ ಏನು ಸಹಕಾರ ಸಂಘಗಳ ಚುನಾವಣೆ ನಡೀದೇ ಇರುವಾಗ ಮಾಡಿ ಜಿಲ್ಲಾ ಮಟ್ಟದಲ್ಲಿ ನಡೆಯುವಂಥ, ತಾಲೂಕು ಮಟ್ಟದಲ್ಲಿ ನಡೆಯುವಂಥ ಕೇಂದ್ರ ಸ್ಥಾನಗಳಿಗೆ ಅಧಿಕಾರ ಹಿಡಿಬೇಕು ಅನ್ನೋ ಹಂಬಲದಿಂದ ಏನು ರಾಜಕಾರಣ ನಡೀತಾ ಇದೆ ಇಡೀ ಜಿಲ್ಲೆಯಲ್ಲಿ, ಇದನ್ನು ನಾವು ಖಂಡಿಸ್ತೇವೆ. ಮುಂದಿನ ದಿನಗಳಲ್ಲಿ ಯಾವುದು ಶಾಶ್ವತ ಅಲ್ಲ. ಅಧಿಕಾರ ಈ ದಿನ ಕಾಂಗ್ರೆಸ್ನಲ್ಲಿದೆ, ಮುಂದೆ ಜನತಾದಳ ಪಕ್ಷಕ್ಕೂ ಬರ್ಬೋದು, BJP ಪಕ್ಷಕ್ಕೂ ಬರ್ಬೋದು. ಅವ್ರು ಹಾಕ್ಕೊಟ್ಟಂಥ ದಾರಿಯಲ್ಲಿ ನಾವು ನಡೀಬೋದು ಮುಂದಿನ ದಿನದಲ್ಲಿ. ಆದರೆ ಸಹಕಾರ ಸಂಸ್ಥೆ ರಾಜಕೀಯವನ್ನು ಹೊರತುಪಡಿಸಿ ಇರಬೇಕಾದಂಥ ಸಂಸ್ಥೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಸಹಕಾರ ಸಂಸ್ಥೆ, ಅದರಲ್ಲೂ ವಿಶೇಷವಾಗಿ ಈ ಸರ್ಕಾರ ಬಂದ ಮೇಲೆ ಈ ಸಂಸ್ಥೆಯನ್ನು ಕಂಪ್ಲೀಟ್ ಮಲಿನ ಮಾಡಿಬಿಟ್ಟಿದ್ದಾರೆ. ಎಲ್ಲ ರಾಜಕೀಯ ವ್ಯವಸ್ಥೆಯನ್ನು ಅದಕ್ಕೆ ಬೆರೆಸಿ ಯಾವ ಸಂಘದ ಸದಸ್ಯರನ್ನು ತೆಗಿಬೇಕು, ಯಾವ ಸಂಘಗಳಿಗೆ ಚುನಾವಣೆ ಅಧಿಕಾರ ಸಿಗದೇ ಇರೋಕೆ ಮಾಡಬೇಕು, ಯಾವ ಸಂಘಗಳಿಗೆ ಚುನಾವಣೆ ಒಂದು ಮತದಾನದ ಹಕ್ಕು ತಪ್ಪಿಸ್ಬೇಕು, ಅದೆಲ್ಲ ನಿರಂತರವಾಗಿ ನಡ್ಕೊಂಡು ಬರ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೆಲ್ಲದರ ವಿರುದ್ಧ ನಾವು ನಮ್ಮ ಪಕ್ಷದ ವತಿಯಿಂದ ಹೋರಾಟವನ್ನು ಮಾಡ್ತೇವೆ. ಅದರ ಎಲ್ಲನೂ ಹೊರತುಪಡಿಸಿ ಈ ದಿನ ಏನು ತಾಲೂಕಿನ ಜನತೆ ನಮ್ಮ ಪಕ್ಷದ 5 ಅಭ್ಯರ್ಥಿಗಳನ್ನು ಗೆಲ್ಲಿಸ್ಕೊಂಡಿದ್ದಾರೆ, ಅವರಿಗೆಲ್ಲರಿಗೂ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ